ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ವೀಕ್ಷಕರೆಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನೀವು ರಾಯರ ಸೇವೆ ಹಾಗೂ ರಾಯರ ಪೂಜೆಯನ್ನು ಮಾಡ್ತಾ ಇದ್ದೀರಾ? ರಾಯರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆಯಾ? ರಾಯರು ನಿಮಗೆ ಸಂದೇಶವನ್ನು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಯಾವ ರೀತಿ ಸಂದೇಶವನ್ನು ಕಳಿಸ್ತಾ ಇದ್ದಾರೆ, ರಾಯರ ದೃಷ್ಟಿ ಹಾಗೂ ರಾಯರು ನೀಡುವಂಥ ಸೂಚನೆಯ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಅಲ್ಲದೆ ರಾಯರು ನಿಮ್ಮ ಮನೆಯಲ್ಲಿ ಬಂದಿದ್ದಾರೆ, ನಿಮ್ಮ ಜೊತೆ ಇದ್ದಾರೆ ಅನ್ನುವಂಥ ಸೂಚನೆಗಳು ಕೂಡ ರಾಯರು ಕೊಡ್ತಾ ಇರ್ತಾರೆ. ಆ ಸೂಚನೆಗಳು ಯಾವೆಲ್ಲ ಅಂತ ನೀವು ತಿಳಿದುಕೊಳ್ಳಿ. ಅಷ್ಟೇ ಅಲ್ಲದೆ ನೋಡಿ, ನೀವು ರಾಯರ ಪೂಜೆ ಸೇವೆ ಮಾಡ್ತಾ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ಈ ಆಸೆ ಇದ್ದೇ ಇರುತ್ತೆ. ನೋಡಿ, ರಾಯರು ನಮ್ಮ ಕನಸಿನಲ್ಲಿ ಬರಬೇಕು, ಪ್ರಸಾದವನ್ನು ಕೊಡಬೇಕು, ನಮ್ಮ ಜೊತೆ ಇದೀನಿ ಅನ್ನುವಂತಹ ಒಂದು ಸಂದೇಶ ಕೊಡಬೇಕು, ಕಷ್ಟದಿಂದ ಪಾರಾಗಲು ಒಂದು ಮಾರ್ಗದರ್ಶನವನ್ನು ನೀಡಬೇಕು ಅಂತ ಆಸೆ ಪ್ರತಿಯೊಬ್ಬರಿಗೂ, ರಾಯರ ಭಕ್ತರಿಗೆ, ರಾಯರ ಸೇವೆ ಮಾಡುವಂತಹ ಭಕ್ತರಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಇನ್ನು ಕೆಲವೊಬ್ಬರಿಗೆ ಅನ್ನಿಸ್ತಾ ಇರುತ್ತೆ, ನೋಡಿ ನಾನು ರಾಯರ ಪೂಜೆ ಮಾಡ್ತಾ ಇದ್ದೀನಿ, ರಾಯರ ಸೇವೆ ಮಾಡ್ತಾ ಇದ್ದೀನಿ, ಆದರೂ ಕೂಡ ನನಗೆ ರಾಯರು ಯಾವುದೇ ಸೂಚನೆ ಕೊಡ್ತಾ ಇಲ್ಲ, ಯಾವುದೇ ಪ್ರಸಾದ ಕೊಡ್ತಾ ಇಲ್ಲ, ಯಾಕೆ ಅಂತ ಕೆಲವೊಬ್ಬರು ಪ್ರಶ್ನೆ ಕಾಡ್ತಾ ಇರುತ್ತೆ. ರಾಯರು ನಮ್ಮ ಜೊತೆ ಇದ್ದಾರೆ, ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದಿದ್ರೆ ಖಂಡಿತವಾಗ್ಲೂ ನಾನು ಇಲ್ಲಿ ಹೇಳುವಂತಹ ಕೆಲ ಸೂಚನೆಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸ್ತಾ ಇರ್ತೀರಾ. ಮೊದಲಿಗೆ ನೀವು ರಾಯರ ಸೇವೆ ಪೂಜೆ ಮಾಡ್ತಾ ಇದ್ದರೆ, ರಾಯರ ದೃಷ್ಟಿಕೋನ ನಿಮ್ಮ ಮೇಲೆ ಬಿದ್ದಿದ್ದರೆ ನೋಡಿ, ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಉಂಟಾಗಿರುತ್ತೆ. ಹೇಳೋದಕ್ಕೂ ಸಾಧ್ಯ, ಅಷ್ಟು ಒಳ್ಳೆಯ ನೆಮ್ಮದಿ ವಾತಾವರಣ ನಿಮ್ಮ ಮನೆಯಲ್ಲಿ ಇರುತ್ತೆ. ನೋಡಿ, ನಿಮಗೆ ಅದು ಅನುಭವ ಆಗದೇ ಇರಬಹುದು. ಇನ್ನು ನೋಡಿ, ಹೊರಗಿನಿಂದ ಯಾರಾದರೂ ಗೆಸ್ಟ್ ಅಥವಾ ನಿಮ್ಮ ಸಂಬಂಧಿಕರು ನಿಮ್ಮ ಮನೆಗೆ ಬಂದಾಗ ಅವ್ರು ನಿಮ್ಗೆ ಹೇಳ್ತಾರೆ, ನಿಮ್ಮ ಮನೆ ಎಷ್ಟೊಂದು ಪ್ರಶಾಂತವಾಗಿದೆ, ಎಷ್ಟು ನೆಮ್ಮದಿಯಾಗಿದೆ ಅಂತ. ನೀವು ಈ ಥರನೂ ಕೂಡ ಸೂಚನೆಯನ್ನು ತಿಳ್ಕೊಳ್ಬಹುದು. ನೀವು ಈ ಥರ ಕೂಡ ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದಿದೆ ಅಂತ ಕೂಡ ಅಂದ್ಕೊಳ್ಬಹುದು. ರಾಯರ ದೃಷ್ಟಿಯಾಗಿದೆ ನೋಡಿ, ತುಂಬ ದಿನಗಳಿಂದ ಆಗದೇ ಇರುವಂತಹ ನೋಡಿ ಒಂದು ನೆಮ್ಮದಿಯ ವಾತಾವರಣ. ಮುಂಚೆ ಇಷ್ಟು ನೆಮ್ಮದಿ, ಇಷ್ಟು ಆನಂದ ನಿಮ್ಮ ಮನೆಯಲ್ಲಿ ಇರೋದಿಲ್ಲ. ಇವಾಗ ತುಂಬ ಖುಷಿಯಿಂದ ಇರ್ತೀರಾ, ತುಂಬ ನೆಮ್ಮದಿಯಿಂದ ಇರ್ತೀರಾ. ಒಂದು ಒಳ್ಳೆಯ ಪಾಸಿಟಿವ್ ಫೀಲ್ ಕೊಡುವಂಥ ವಾತಾವರಣ ನಿಮ್ಮ ಮನೆಯಲ್ಲಾಗಿರುತ್ತೆ. ನೋಡಿ, ರಾಯರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ್ದಾಗ ಮಾತ್ರ ಈ ಥರ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ನೀವು ನೋಡಬಹುದು, ನೀವು ಅನುಭವಿಸಿರಬಹುದು ಕೂಡ. ಇನ್ನು ಇದು ನನ್ನ ಸ್ವಂತ ಅನುಭವ ಕೂಡ. ನಾನು ಯಾವಾಗಿನಿಂದ ರಾಯರ ಪೂಜೆ ಸೇವೆ ಮಾಡ್ತಾ ಇದ್ದೀನಿ ಆವಾಗಿನಿಂದಲೂ ಕೂಡ ನಮ್ಮ ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಉಂಟಾಗಿದೆ, ನೆಮ್ಮದಿಯ ವಾತಾವರಣ ಇದೆ. ಇದು 100ಕ್ಕೆ 100 ಸತ್ಯ. ಇದು ನನ್ನ ಸ್ವಂತ ಅನುಭವ. ಇನ್ನು ನೋಡಿ, ಮನಸ್ಸು ತುಂಬ ಕುಗ್ಗೋಗಿರುತ್ತೆ, ಜೀವನನೇ ಸಾಕಾಗ್ಬಿಟ್ಟಿರುತ್ತೆ, ತುಂಬ ಲೋ ಅಲ್ಲಿ ಅಂದರೆ ಮನಸ್ಸು ತುಂಬ ಲೋ ಆಗಿರುತ್ತೆ. ಅಂಥ ಸಮಯದಲ್ಲಿ ರಾಯರ ದೃಷ್ಟಿಕೋನ ಅಂದರೆ ನೋಡಿ, ಮನಸ್ಸು ಇದ್ದಕ್ಕಿದ್ದಾಗೆ ಸ್ಟ್ರಾಂಗ್ ಆಗುತ್ತೆ. ಏನೇ ಕಷ್ಟ ಬರಲಿ ನಾನು ಎದುರಿಸ್ತೀನಿ ಅನ್ನುವಂತಹ ಶಕ್ತಿ ನಿಮ್ಮಲ್ಲಿ ಬರುತ್ತೆ. ಈ ಕಷ್ಟಗಳಿಗೆ ನನ್ನ ಹತ್ರ ಪರಿಹಾರ ಇದೆ, ಎಲ್ಲ ಕಷ್ಟವು ನಾನು ಫೇಸ್ ಮಾಡಬಲ್ಲೆ ಅನ್ನುವಂತಹ ಒಂದು ಆತ್ಮಧೈರ್ಯ ರಾಯರು ನಿಮಗೆ ಕೊಡ್ತಾರೆ. ಯಾವುದೇ ಕಷ್ಟ ಆಗಲಿ ಅದು ಅಷ್ಟು ನಿಮಗೆ ನೋವನ್ನು ಉಂಟು ಮಾಡೋದಿಲ್ಲ. ಬಂದಿದೆಯಾ, ಬರಲಿ, ಫೇಸ್ ಮಾಡ್ತೀನಿ ಅನ್ನೋವಂತಹ ಮನಸ್ಥಿತಿ, ಮೆಂಟ್ಯಾಲಿಟಿ ನಿಮ್ಮದಾಗುತ್ತೆ. ಇನ್ನು ಅದರ ಜೊತೆಗೆ ನೋಡಿ, ನೀವು ಎಲ್ಲದರಲ್ಲಿಯೂ ಕೂಡ ಪಾಸಿಟಿವ್ ಆಗಿರುವಂಥ ವಿಷಯವನ್ನೇ ಹುಡುಕ್ತಾ ಇರ್ತೀರಾ. ನೋಡಿ, ಅದು ಎಷ್ಟೇ ನೆಗೆಟಿವ್ ಬೀರುವಂತಹ ವಿಷಯ ಆಗಿದ್ದರೂ ಕೂಡ ನೀವು ಅದರಲ್ಲಿ ಪಾಸಿಟಿವ್ ಅಂಶವನ್ನೇ ಹುಡುಕ್ತಾ ಇರ್ತೀರಾ. ಒಂದು ಮಾತಾಗಿರಬಹುದು, ಏನೇ ಆಗಲಿ, ಏನೇ ವಿಷಯ ಆಗಲಿ, ಅದರಲ್ಲೆಲ್ಲವೂ ಕೂಡ ನೀವು ಪಾಸಿಟಿವ್ ಆಗಿ ನೋಡ್ತಾ ಇರ್ತೀರಾ. ಹಾಗಾಗಿ ನಿಮಗೆ ಅದು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ. ನೀವು ಯಾವಾಗ ಒಂದು ಪಾಸಿಟಿವ್ ದೃಷ್ಟಿಕೋನದಿಂದ ನೀವು ನೋಡ್ತಾ ಬರ್ತೀರಾ, ಖಂಡಿತವಾಗ್ಲೂ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಆ ದೃಷ್ಟಿಕೋನ ನೋಡಿ, ಏನೇ ಕಷ್ಟದ ಸಮಯ ಇರಲಿ, ಏನೇ ಸಂಬಂಧಗಳಲ್ಲಾಗಿರಲಿ, ಏನೇ ಆಗಿರಲಿ, ಅದು ತೊಂದರೆ ಆಗಿರಲಿ, ಏನೇ ಆಗಿರಲಿ, ಒಂದರಲ್ಲಿ ನೋಡಿ ಪಾಸಿಟಿವ್ ನೆಗೆಟಿವ್ ಅಂತ ಎರಡೂ ಕೂಡ ಇದ್ದೇ ಇರುತ್ತೆ. ಒಂದು ರೀತಿಯಲ್ಲಿ ಪಾಸಿಟಿವ್ ಆದರೆ ಒಂದು ರೀತಿಯಲ್ಲಿ ನೆಗೆಟಿವ್ ಇದ್ದೇ ಇರುತ್ತೆ. ಅದನ್ನು ನಾವು ಯಾವ ರೀತಿ ನೋಡ್ತೀವಿ, ಯಾವ ರೀತಿ ತಿಳ್ಕೊಳ್ತೀವಿ ಅನ್ನೋದರಲ್ಲಿ ನಮ್ಮ ಆನಂದ, ನಮ್ಮ ಖುಷಿ ಅಡಗಿದೆ. ಸೊ ನೀವೇನು ಮಾಡ್ತೀರಾ ಅವಾಗಂದರೆ, ನೀವು ಎಲ್ಲವನ್ನ ಪಾಸಿಟಿವ್ ರೀತಿಯಲ್ಲಿ ತಗೊಳ್ತೀರಾ. ಯಾರಾದರೂ ನಿಮ್ಗೆ ಏನಂದರೂ ಕೂಡ ಅದರಲ್ಲಿ ಒಂದು ಏನೋ ಇಲ್ಲ, ನಮ್ಮನ್ನು
ಗಟ್ಟಿ ಮಾಡೋದಕ್ಕಂತಾನೆ ಅವ್ರು ಬೈತಾ ಇದ್ದಾರೆ. ನಮ್ಮ ಮನಸ್ಸು ತಡ್ಕೊಳ್ಳಿ, ನಮ್ಮ ಮನಸ್ಸು ಇನ್ನೂ ಸ್ಟ್ರಾಂಗ್ ಆಗಲಿ ಅನ್ನೋದಕ್ಕಂತಾನೆ ಬೈತಾ ಇರ್ತಾರೆ ಅನ್ನುವಂಥ ಮೈಂಡ್ಸೆಟ್ ನಿಮ್ಮದಾಗುತ್ತೆ. ಅಷ್ಟು ಪಾಸಿಟಿವ್ ಆಗಿ ನೀವು ಯೋಚನೆಯನ್ನು ಮಾಡ್ತಾ ಬರ್ತೀರ. ಇನ್ನೂ ಒಂದು ನೋಡಿ, ಪೂಜೆ ಮಾಡುವಾಗ, ರಾಯರ ಪೂಜೆ ಮಾಡುವಾಗ ತನ್ನಂತಾನೇ ಕಣ್ಣಿನಲ್ಲಿ ನೀರು ತುಂಬಿಕೊಳ್ಳುತ್ತೆ. ಅದು ಯಾಕೆ ಅಂದರೆ ಭಕ್ತಿ ಹೆಚ್ಚಾಗಿ, ರಾಯರ ಮೇಲೆ ಭಕ್ತಿ ಹೆಚ್ಚಾದಾಗ ಕಣ್ಣಿನಲ್ಲಿ ಯಾವುದೋ ವಿಷಯ ನೆನಪಿರಲ್ಲ, ಏನೂ ಇರಲ್ಲ, ಅಂದರೂ ಕೂಡ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಇದು ಕೂಡ ರಾಯರು ನೀಡುವಂತಹ ಸೂಚನೆ ಆಗಿದೆ. ರಾಯರು ನಾನಿದ್ದೀನಿ, ನನ್ನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಅನ್ನುವಂಥ ಸೂಚನೆ ಇದು ಆಗಿದೆ. ಇನ್ನು ನೋಡಿ, ರಾಯರ ಫೋಟೋ ನೋಡಿದಾಗೆಲ್ಲ ಖುಷಿ ಆಗುತ್ತೆ. ಏನೇ ಕಷ್ಟ ಇರಲಿ, ಏನೇ ತೊಂದರೆ ಇರಲಿ, ರಾಯರ ಫೋಟೋ ನೋಡಿದಾಗ ನಿಮಗೆ ಒಂದು ನೆಮ್ಮದಿ ಸಿಗುತ್ತೆ, ಒಂದು ಖುಷಿ ಸಿಗುತ್ತೆ, ಮುಖದಲ್ಲಿ ತನ್ನಂತಾನೇ ಒಂದು ನಗು ಅರಳುತ್ತೆ, ಮನಸ್ಸು ನಿರಾಳ ಆಗುತ್ತೆ. ಆ ಥರ ಫೀಲ್ ನೀವು ಅನುಭವಿಸಿರಬಹುದು. ಇದು ನಾನು ಕೂಡ ಸಾಕಷ್ಟು ಸಲ ಇವಾಗಲೂ ಕೂಡ ಈ ಫೀಲ್ನ ಅನುಭವಿಸ್ತಾ ಇದ್ದೀನಿ. ರಾಯರ ಫೋಟೋ ನೋಡಿದ್ರೆ ಒಂದು ಸಾಕು, ಒಂದು ಧೈರ್ಯ ಕೊಡ್ತಾರೆ, ಒಂದು ಶಕ್ತಿ ಕೊಡ್ತಾರೆ ಅನ್ನುವಂತಹ ಮನೋಭಾವ ಆಗಿದೆ ನಂದು ಇವಾಗ. ಇನ್ನೂ ಯಾವ ಥರ ಅಂದರೆ, ಮನೆ ಮುಂದೆ ಹಸು ಬರೋದು, ಸನ್ಯಾಸಿಗಳು ಬರೋದು, ಯಾರೋ ನಮಗೆ ಗೊತ್ತೇ ಇಲ್ಲದಿರೋರು ಬಂದ್ಬಿಟ್ಟು ನಮಗೆ ಸಹಾಯ ಮಾಡೋದು, ಒಂದು ಒಳ್ಳೆಯ ಮಾತುಗಳನ್ನು ಹೇಳೋದು, ಇದೂ ಕೂಡ ರಾಯರ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ಆಗುವಂತಹ ಅನುಭವಗಳು. ಇನ್ನೂ ಕೆಲವೊಬ್ಬರಿಗೆ ರಾಯರು ಕನಸಿನಲ್ಲಿ ಬರುವಂತಹದ್ದು, ಇದೂ ಇನ್ನು ಅದರ ಜೊತೆಗೆ ರಾಯರ ಹೂ ಪ್ರಸಾದ ಕೊಡುವಂಥದ್ದು. ನೋಡಿ, ತುಂಬ ಜನರು ಈ ಅನುಭವವನ್ನು ಅನುಭವಿಸಿರ್ತಾರೆ. ರಾಯರ ಪೂಜೆ ಮಾಡುವಾಗ ರಾಯರು ಹೂ ಪ್ರಸಾದ ಕೊಡುವಂಥದ್ದು. ಇನ್ನು ರಾಯರ ಧ್ವನಿ ಕೇಳಿಸೋದು, ನಾನಿದ್ದೀನಿ ಅನ್ನುವಂತಹದ್ದು ಒಂದು ಧ್ವನಿ ಕೇಳಿಸಿರ್ತಾ ಇರುತ್ತೆ. ಇದು ಕೂಡ ರಾಯರ ದೃಷ್ಟಿ ಬಿದ್ದಾಗ ಮಾತ್ರ ಆಗುವಂತಹದ್ದು. ನೋಡಿ, ನಾನು ನನ್ನ ಒಂದು ವೈಯಕ್ತಿಕ ಜೀವನದ ಒಂದು ವಿಷಯವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ನಾನು ತುಂಬ ನನ್ನ ಮನಸ್ಸು ಆಗಲಿ, ನನ್ನ ಮನಸ್ಸಿನಲ್ಲಿ ತುಂಬ ಕುಗ್ಗಿ ಹೋಗಿದ್ದೆ. ಅದರ ಜೊತೆಗೆ ಅಷ್ಟೇ ಕಷ್ಟಗಳು ಕೂಡ ಇತ್ತು. ನಾನು ಒಂದು ಕಷ್ಟವನ್ನು ನಿವಾರಣೆ ಮಾಡೋ ಸಲುವಾಗಿ ನಾನು ರಾಯರ ಸೇವೆ ಹಾಗೂ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡಿದೆ. ಆವಾಗಿನಿಂದಲೂ ಕೂಡ ನನಗೆ ಒಂದು ರಾಯರು ಒಂದು ಮನಸ್ಸಿನಲ್ಲಿ ಒಂದು ಧೈರ್ಯದ ರೂಪದಲ್ಲಿದ್ದಾರೆ. ಮನಸ್ಸಿಗೆ ಯಾವಾಗಲೂ ಒಂದು ನೆಮ್ಮದಿ, ಆನಂದ ಇರುತ್ತೆ. ಕಷ್ಟ ಬಂದ್ರೂ ಎದುರಿಸುವಂತಹ ಶಕ್ತಿ ರಾಯರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಯಾವಾಗಲೂ ನೆಮ್ಮದಿಯ, ಖುಷಿಯ ವಾತಾವರಣ ಕೂಡ ಇರುತ್ತೆ. ಇದು ನನ್ನ ಸ್ವಂತ ಅನುಭವ. ನೀವು ಕೂಡ ರಾಯರ ಸೇವೆ ಅಥವಾ ಪೂಜೆಯನ್ನು ಮಾಡೋದಕ್ಕೆ ಶುರು ಮಾಡಿ. ಖಂಡಿತವಾಗಿ ನೀವು ಕೂಡ ಜೀವನದಲ್ಲಿ ನೆಮ್ಮದಿಯನ್ನು ಕಾಣ್ತೀರಾ. ನೋಡಿ, ರಾಯರಿಗೆ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಪೂಜೆ ಮಾಡಿ ಸಾಕು. ನೀವೇನು ಅಂದ್ಕೊಂಡಿದ್ದೀರ ಅದೆಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ನಿಮ್ಮ ತೊಂದರೆ ಎಲ್ಲವೂ ಕೂಡ ದೂರ ಆಗುತ್ತೆ. ಜೊತೆಗೆ ನೆಮ್ಮದಿಯ ವಾತಾವರಣ ನಿಮ್ಮ ಮನೆಯಲ್ಲೂ ಕೂಡ ಇರುತ್ತೆ. ಪೂಜೆ ಜೊತೆಗೆ ನೀವು ಮಂತ್ರಗಳನ್ನು ಪಠಣೆ ಮಾಡೋದು ಅಷ್ಟೇ ಮುಖ್ಯ. ಮಂತ್ರಗಳನ್ನು ಪಠಣೆ ಮಾಡೋದ್ರಿಂದ ನೀವೇನು ಅಂದ್ಕೊಂಡಿರ್ತೀರ, ನೀವೇನು ಕೇಳ್ಕೊಂಡಿರ್ತೀರ ರಾಯರ ಹತ್ರ ಕೋರಿಕೆ, ಅದೆಲ್ಲವೂ ಬೇಗ ಈಡೇರುತ್ತೆ. ಅಷ್ಟೇ ಶಕ್ತಿಶಾಲಿಯಾಗಿರುವಂತಹ ರಾಯರ ಮಂತ್ರಗಳಾಗಿವೆ. ಅದರಲ್ಲ ವೀಕ್ಷಕರೇ, ರಾಯರ ದೃಷ್ಟಿ, ರಾಯರ ಅನುಗ್ರಹ ನಿಮ್ಮ ಮೇಲೆ ಬಿದ್ದಿದ್ರೆ ಯಾವೆಲ್ಲ ಸೂಚನೆಗಳು ರಾಯರು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಯಾವ ರೀತಿ ರಾಯರು ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟಿನಲ್ಲಿ ತಿಳಿಸಿ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತವಾಗ್ಲೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಉಪಯೋಗವಾಗುವಂತಹ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರಿದ್ದಾರೆ.